ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸಗಳು. ಪಶ್ಚಿಮ ಕರಾವಳಿಯು ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶೇರದವರೆಗೆ ವಿಸ್ತರಿಸಿದೆ. ಇದು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಕೇರಳದಲ್ಲಿ ಇದನ್ನು ಮಲಬಾರ್ ತೀರ ಎಂದು, ಕರ್ನಾಟಕದಲ್ಲಿ ಕರ್ನಾಟಕ ತೀರ ಅಥವಾ ಕೇನಾರ ತೀರ ಎಂದು, ಗೋವಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಇದನ್ನು ಕೊಂಕಣ ತೀರ ಎಂದು, ಗುಜರಾತಿನಲ್ಲಿ ಗುಜರಾತ್ ತೀರ ಮತ್ತು ಕಚ್ ಕರಾವಳಿ ಎಂದು ಕರೆಯುತ್ತಾರೆ. ಮುಂಬೈ, ನವಶೇವಾ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ನವಮಂಗಳೂರು ಪಶ್ಚಿಮ ಕರಾವಳಿಯಲ್ಲಿನ ಪ್ರಮುಖ ಬಂದರುಗಳಾಗಿವೆ. ಪೂರ್ವ ಕರಾವಳಿ. ಪೂರ್ವ ಕರಾವಳಿಯು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ನದಿಮುಖಜ ಭೂಮಿಗಳನ್ನು ಒಳಗೊಂಡಿದೆ. ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿಯು ಒಡಿಸ್ಸಾದಲ್ಲಿ ಚಿಲ್ಕ್ ಮತ್ತು ಆಂಧ್ರಪ್ರದೇಶದಲ್ಲಿ ಪುಲಿಕಾಟ್ ಎನ್ನುವ ಉಪ್ಪು ನೀರಿನ ಸರೋವರಗಳನ್ನು ಅಥವಾ ಲಗೂನ್ಗಳನ್ನು ಹೊಂದಿದೆ. ಚೆನ್ನೈ, ವಿಶಾಖಪಟ್ಟಣಂ, ಪಾರಾದೀಪ್, ಕೋಲ್ಕತ್ತಾ ಪೂರ್ವ ಕರಾವಳಿಯ ಪ್ರಮುಖ ಬಂದರುಗಳಾಗಿವೆ.